ಅಂದರೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪರಿಶಿಷ್ಟ ಪಂಗಡದ ಜನರು ಎಲ್ಲೆಲ್ಲಿ ಇದ್ದಾರೆ ಅವರ ಒಂದು ಆರ್ಥಿಕ ಸಬಲೀಕರಣ ಇರ್ಬೋದು, ಅಲ್ಲಿ ಸಿಗುವಂತಹ ಮೂಲಭೂತ ಸೌಕರ್ಯಗಳು, ಆಮೇಲೆ ಶಾಲೆ ವ್ಯವಸ್ಥೆ ಇರ್ಬೋದು, ಆಮೇಲೆ ಅವರಿಗೆ ಸಿಗಬೇಕಾಗಿರುವಂತಹ ಆರೋಗ್ಯ ವ್ಯವಸ್ಥೆ, PHCಗಳಿರ್ಬೋದು, ಆಮೇಲೆ ರೋಡ್ ಕನೆಕ್ಟಿವಿಟಿ, ಆಮೇಲೆ ಎಲ್ಲ ಮಹಿಳೆಯರಿದಾರಲ್ಲ ನಿಮಗೂ ಕೂಡ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಈ ಒಂದು ಸ್ಕೀಮ್ ಅಡಿ ನಾವು ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನ ಇದ್ದಾವೆ, ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನು ನಮ್ಮ ಇಲ್ಲಿರುವಂತಹ ಸರ್ಕಾರದಿಂದ ಇರುವಂಥ ಸಿಬ್ಬಂದಿಗಳು ಅಲ್ಲದಲ್ಲೇ ಪ್ರತಿಯೊಂದು ತಾಲೂಕು ಮಟ್ಟದಲ್ಲೂ ನಾನೆಲ್ಲ ಸಿಬ್ಬಂದಿಗಳಿಗೆ ಹೇಳೋ ಕಿವಿ ಮಾತದೆ, ನೀವು ಫಸ್ಟು ಈ ಒಂದು 40 ಪೇಜ್ ಇದೆ, ಇದು ಗೈಡ್ಲೈನ್ಸು ಸುಮಾರು 28-30 ಪೇಜಿನ ಗೈಡ್ಲೈನ್ ಇದೆ. ದಯವಿಟ್ಟು ಇದರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ರಿ. 2021 ಈ ಸ್ಕೀಮ್ ಲಾಂಚ್ ಆಗಿದೆ. ಸುಮಾರು 5 ವರ್ಷ ಈ ಸ್ಕೀಮ್ ಜಾರಿಯಲ್ಲಿರುತ್ತೆ. ಸೊ ಅಷ್ಟರಲ್ಲೇ ನಮ್ಮಲ್ಲಿರುವಂತಹ ಪರಿಶಿಷ್ಟ ಪಂಗಡದ ಎಲ್ಲರಿಗೂ ಕೂಡ ನಾವು ಏನೇನು ಅನುದಾನ ಸಿಗುತ್ತೆ ಅದನ್ನು ಸಮರ್ಪಕವಾಗಿ ಅವ್ರು ಮುಗಿಸ್ಬೇಕಾಗಿದೆ. ಆವಾಗ ಈ ಪ್ರೋಗ್ರಾಮ್ ಯಶಸ್ವಿ ಆಗುತ್ತೆ. ನಾವು ಗೈಡ್ಲೈನ್ಸ್ ತಿಳ್ಕೊಳೋದ್ರಲ್ಲೇ 2-3 ವರ್ಷ ಕಳೆದುಬಿಟ್ರೆ ಅದರ ಪ್ರಪೋಸಲ್ ಕಳಿಸ್ಬೇಕು ಮತ್ತೆ ಕೇಂದ್ರ ಸರ್ಕಾರಕ್ಕೆ. ಆ ಪ್ರಪೋಸಲ್ ಅಪ್ರೂವ್ ಆಗಿ ಗ್ರ್ಯಾಂಟ್ಸ್ ಬರೋ ಅಷ್ಟರಲ್ಲಿ ಒಂದು ಡೆಡ್ಲೈನ್ ಮುಗಿಬೇಡ್ದು ಅಂತ ನಂದೊಂದು ಏನು ಹೇಳಬೇಕು, ದಟ್ ಈಸ್ ಮೈ ಕಾಂಪ್ರಿಹೆನ್ಷನ್. ನಾವು ವಾಟ್ ಐ ಆಮ್ ವರೀಡ್ ಇಸ್ ಆ ಗ್ರ್ಯಾಂಟ್ಸ್ ಏನೇನಿದೆ ನಮ್ಮ ಜನರಿಗೆ ಸರಿಯಾಗಿ ಮುಟ್ಟಬೇಕು, ಅದು ಅವರ ಹಕ್ಕು, ಅವರ ಏಳಿಗೆಗಾಗಿ ಈ ಒಂದು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಇದು.